ಉಡುಗೊರೆಯೋ ತಾನೇ ಅಂದ ಇರುವುದು ತುಂಬಿ ಬರುವುದು ಚಂದ್ರನಕ್ಕಾಗ ತಾನೇ ಬೆಳಕು ಬರುವುದು ಕಡಲು ಕುಣಿವುದು ಸೂರ್ಯನಾಡೋ ಜಾರ ಆಟ ಬಾನು ನಗಲೆಂದೇ ಬೀಸಗಾಳಿ ತೂಗೋ ಬೈರು ಭೂಮಿ ನಗಲೆಂದೇ ದೇವರು ತಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದೇ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಆಕಾಶದಾಚೆಯಲ್ಲೋ ದೇವರಿಲ್ಲವೋ ಹುಡುಕಬೇಡವೋ ಅಮಾಯಗಾರ ತಾನು ಹಿರಿಯಲಿಲ್ಲವೋ ದುಡಿಯಲಿಲ್ಲವೋ ಪ್ರೀತಿಯಲ್ಲಿ ಸ್ನೇಹದಲ್ಲಿ ಇರುವನು ಒಂದಾಗಿ ತಂಪಿನಲ್ಲೂ ಕಂಪಿನಲ್ಲೂ ಬರುವನು ಹಿತವಾಗಿ ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಮಗ ಮಹಾನ್ ಅವರ 30ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭ. ಈ ಸಂದರ್ಭದಲ್ಲಿ ನಾನು ಎಲ್ಲರ ನಮ್ಮ ಸ್ನೇಹಿತರ ಪರವಾಗಿ ಮತ್ತು ನಮ್ಮ ಹತ್ತಿಬೆಲೆಯ ಎಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ತುಂಬ ಹೃದಯದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರೋದಕ್ಕೆ ಭಾಳ ಹೆಮ್ಮೆಯಿಂದ ಬಯಸ್ತೇನೆ. ಇವತ್ತು ಮಹಾನು ಅವನ ವಯಸ್ಸಿಗೆ ಮೀರಿ ಬೆಳೀತಾ ಇದ್ದಾನೆ. ಇವತ್ತು ನಮ್ಮ ಮಗ, ಪ್ರೀತಿಯ ಮಗ, ನೆಚ್ಚಿನ ಮಗ, ನಮ್ಮ ಹೃದಯದ ಮಗ ಮಹಾನ್ರವರಿಗೆ ಭಾಳಷ್ಟು ಜವಾಬ್ದಾರಿನ ವಹಿಸಿದ್ದಾರೆ. ಸಮಾಜದ ಜವಾಬ್ದಾರಿ ಬಹಳ ಇದೆ. ಈಗಾಗಲೇ ರಾಜ್ಯಾದ್ಯಂತ ಖ್ಯಾತಿಯನ್ನು ಹೊಂದಿರತಕ್ಕಂಥ ನಮ್ಮ ಮಗ ಮಹಾನ್ ಇವತ್ತಿನ ಚಿತ್ರರಂಗದ ಸೂಪರ್ ಸ್ಟಾರ್ ಧ್ರುವ ಸರ್ಜಾ ಅವರ ಅಖಿಲ ಕರ್ನಾಟಕ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಆಗಿರೋದು ನಮಗೆಲ್ಲ ಭಾಳ ಹೆಮ್ಮೆ ತಂದಿರತಕ್ಕಂಥ ಒಂದು ವಿಚಾರ. ಭಾಳ ಸಣ್ಣ ವಯಸ್ಸಲ್ಲಿ ಅಂಥ ಸೂಪರ್ ಸ್ಟಾರ ಹೃದಯವನ್ನು ಗೆದ್ದು ಇಡೀ ರಾಜ್ಯಾದ್ಯಂತ ಸಂಘಟನೆ ಮಾಡಲಿ ಮತ್ತು ಆ ಸಂಘಟನೆಯಿಂದ ಸಮಾಜಕ್ಕೆ ಒಳ್ಳೆಯದನ್ನು ಬಯಸಲಿ ಅಂತ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಕುಚ್ಚು ಗೆಳೆಯರಾದಂಥ, ನನ್ನ ಆತ್ಮೀಯ ಗೆಳೆಯರಾದಂಥ ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರು, ಭಾಳ ಸುಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥ ಕನ್ನಡ ಸೇವೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಮನ್ನಾದೇವರ ಮಗ ಮತ್ತು ನನ್ನ ಮಾನಸಿಕ ಪುತ್ರ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಭಾಳ ಹೆಮ್ಮೆಯಿಂದ ನನಗೆ ಹೇಳಕ್ಕೆ ಬಯಸ್ತೀನಿ, ಹೆಮ್ಮೆ ಆಗ್ತಾಯಿದೆ. ಈ ಒಂದು 30ನೇ ವರ್ಷದ ಈ ಹುಟ್ಟುಹಬ್ಬ ಮುಂದಿನ ಹಬ್ಬಕ್ಕೆ ಒಂದು ಮೈಲಿಗಲ್ಲಾಗಲಿ. ಬರೋ ವರ್ಷ ನನ್ನ ಮಗ ಇಡೀ ರಾಜ್ಯಾದ್ಯಂತ ಖ್ಯಾತಿಯನ್ನು ಪಡಲಿ, ಸಮಾಜಕ್ಕೆ ಮತ್ತು ನೊಂದವರಿಗೆ ಹೆಚ್ಚಿನ ಸೇವೆಯನ್ನು ಮಾಡಲಿ ಅಂತ
ಇವತ್ತು ಅವರಿಗೆ ಎಲ್ಲರ ಪರವಾಗಿ ಹಾರೈಸ್ತಿದ್ದಾನೆ. ಜೈ ಭೀಮ್, ಜೈ ಭಾರತ್. ಭಾಳ ಖುಷಿ ಪಡುವಂಥ ದಿನ ನನ್ನ ವೈಯಕ್ತಿಕವಾಗಿ. ಯಾಕೆಂದರೆ ಅವನ ಅವನ ದಿನದಂದು ನನಗೆ ಒಂದು ಪ್ರಮೋಷನ್ಸ್ ಅಪ್ಪನ ಸ್ಥಾನ ಸಿಕ್ಕಿದಂಥ ದಿನ ಇವತ್ತು. ಅದನ್ನು ನಾನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಒಬ್ಬ ತಂದೆಯಾಗಿ ಮಕ್ಕಳ ವಿಚಾರದಲ್ಲಿ ಎಷ್ಟೆಲ್ಲ ಒಂದು ಸಂತೋಷ ಪಡಬಹುದು, ಅದನ್ನು ಈ ಒಂದು 30 ವರ್ಷದಲ್ಲಿ ಅವನ ನಡವಳಿಕೆ, ಅವನ ನಡೆಯುವಂಥ ದಾರಿ ಇದೆಲ್ಲನೂ ಗಮನಿಸಿದಾಗ, ಆಮೇಲೆ ನಮ್ಮ ಸ್ನೇಹಿತರುಗಳು ಮತ್ತು ನಮ್ಮ ಹಿತೈಷಿಗಳು, ನಮ್ಮ ಬಂಧುಗಳು, ಮತ್ತು ಈಗ ಹೊಸದಾಗಿ ರಾಜಕೀಯ ಪ್ರವೇಶ ಮಾಡಿರೋದ್ರಿಂದ ಎಲ್ಲ ರಾಜಕೀಯ ಕಾಂಗ್ರೆಸ್, BJP, JDS ಎಲ್ಲ ಪಕ್ಷದ ಮುಖಂಡರುಗಳು ಕೂಡ ಅವನ ಬಗ್ಗೆ ಮಾತನಾಡ್ತಕ್ಕಂಥ ಒಂದು ಆ ಒಳ್ಳೆಯ ಮಾತುಗಳು, ಒಂದು ತಂದೆಯಾಗಿ ನನಗೆ ಅದಕ್ಕಿಂತ ಒಂದು ಖುಷಿ ವಿಚಾರ ಬೇರೆ ಇಲ್ಲ ಅಂತೇಳಿ ನನ್ನ ಭಾವನೆ. ಹಾಗಾಗಿ ಇವತ್ತು ಒಬ್ಬ ಸೂಪರ್ ಸ್ಟಾರ್ ಧ್ರುವ ಸರ್ಜಾರ್ ಅವರ ಒಬ್ಬ ಭಾಳ ಹೃದಯಕ್ಕೆ ಹತ್ತಿರವಾಗಿರ್ತಕ್ಕಂಥ ಒಬ್ಬ ಅಭಿಮಾನಿಯಾಗಿ, ಒಂದು ಅಧ್ಯಕ್ಷನಾಗಿ ರಾಜ್ಯಾದ್ಯಂತ ಇವತ್ತು ಹೆಸರು ಮಾಡಿರ್ತಕ್ಕಂಥದ್ದು. ಅನೇಕ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಘಟನೆಗಳನ್ನು ನಾವು ಗಮನಿಸಿದಾಗ TV ಮಾಧ್ಯಮಗಳಲ್ಲೂ ಕೂಡ ಬಹಳ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಒಂದು ಘಟನೆ. ಆ ಘಟನೆಯಲ್ಲಿ ಅವರ ಮನೆಗೆ ಹೋಗಿ ಇವ್ರ ಕೈಲಾಗೋಂಥ ಒಂದು ಸಹಾಯವನ್ನು ನೀಡಿ ಅವರಿಗೆ ಸಾಂತ್ವನ ಹೇಳಿ ಅವರಿಗೆ ಧೈರ್ಯವನ್ನು ತುಂಬುವಂಥದ್ದು. ಅದೇ ರೀತಿ ಕೋರಮಂಗಲದಲ್ಲಿ ನಡೆದಂಥ ಒಂದು ಮಗುವಿನ ಘಟನೆ ಕೂಡ ಆ ರೀತಿ. ಆಮೇಲೆ ನೊಂದವರ ಕುಟುಂಬಗಳಿಗೆ ಅನ್ನದಾಸೋಹ ಮಾಡುವಂಥದ್ದು, ಮತ್ತು ಅವ್ರಿಗೆ ಅಕ್ಕಿ, ಬೇಳೆ, ದವಸ ಧಾನ್ಯಗಳನ್ನು ಕೊಡ್ತಕ್ಕಂಥದ್ದು, ಈ ರೀತಿಯಾದಂಥ ಅನೇಕ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು, ಸಾಮಾಜಿಕ ಚಿಂತನೆಯನ್ನು ಇಟ್ಕೊಂಡು ಇವತ್ತು ಅವನು ಬೆಳೀತಾ ಇರ್ತಕ್ಕಂಥ ಆ ಒಂದು ಬೆಳವಣಿಗೆ ನನಗೆ ಒಬ್ಬ ತಂದೆಯಾಗಿ ಖುಷಿ ಕೊಡುವಂಥದ್ದು. ಬೇರೆ ವಿಚಾರ ಇಲ್ಲ ಅಂತೇಳಿ ಒಬ್ಬ ತಂದೆಯಾಗಿ. ಹಾಗಾಗಿ ಇನ್ನು ಇವತ್ತು 30 ವರ್ಷ, ನಿಜವಾಗ್ಲೂ ಅವನಿಗೆ 30 ವರ್ಷ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಷ್ಟೊಂದು ಇನ್ನು ಮೊನ್ನೆ ನನಗೆ ಹೆಸರಿಟ್ಟಂಥವ್ರು ಪಕ್ಕದಲ್ಲೇ ಇದ್ದಾರೆ, ಮಹಾನ್ ಅಂತೇಳಿ. ಸೊ ನಮಗೆ ಮೊನ್ನೆ ಒಂದು ಅವನ ಒಂದು ತಂದೆ ಅಂತ, ನಮ್ಮ ಅಪ್ಪ ಅಂತೇಳಿ ಅನ್ಸ್ಕೊಂಡಂಥ ಒಂದು ದಿನ, ಆ ಗಳಿಗೆ ನೆನಪಾಗುತ್ತೆ ನನಗೆ. ಹಾಗಾಗಿ ಈ 30 ವರ್ಷ ಈಗ ಅವನು ಕೂಡ ಒಬ್ಬ ತಂದೆ ಆಗಿದ್ದಾನೆ, ನನಗೂ ಕೂಡ ತಂದೆಯಾಗಿ, ಮತ್ತು ಒಬ್ಬ ಅವನ ಮಗುಗೆ ಒಬ್ಬ ತಾತನಾಗಿ ಇವತ್ತು ನನಗೆ ಒಂದು 2 ಪ್ರಮೋಷನ್ಸ್ ಸಿಕ್ಕಿರ್ತಕ್ಕಂಥದ್ದು ಅವನಿಂದ. ಹಾಗಾಗಿ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಸಮಾಜದ ಒಳಿತಿಗಾಗಿ ಅಪಾಪಿಸ್ತಕ್ಕಂಥದ್ದು, ಆ ಹೃದಯ ಮಿಡಿತಕ್ಕಂಥ ಒಂದು ಹೃದಯನ ಇಟ್ಕೊಂಡಿದ್ದಾನೆ. ಅವನಿಗೆ ಇನ್ನೂ ಒಳ್ಳೆಯದಾಗಲಿ. ಬಹಳ ಮುಖ್ಯವಾಗಿ ನಮ್ಮ ತಂದೆ ತಾಯಿ, ಅವನಿಗೆ ಅಜ್ಜಿ ತಾತ, ಕಾಟಪ್ಪ, ಕೆಂಚಮ್ಮ, ಮತ್ತು ನಮ್ಮ ಇಡೀ ಕುಟುಂಬದ ಎಲ್ಲ ಹಿರಿಯರ ಆಶೀರ್ವಾದ, ಮತ್ತು ನನ್ನ ಆದರ್ಶ ವ್ಯಕ್ತಿಗಳಾದಂಥ ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ವಿಷ್ಣುದಾದವರ ಆಶೀರ್ವಾದ ಸದಾ ಇರಲಿ. ಮತ್ತು ಮತ್ತಷ್ಟು ಮಗದಷ್ಟು ಸಮಾಜಕ್ಕೆ ಒಳ್ಳೆಯ ಹೆಸರನ್ನು, ಸಮಾಜದ ಸೇವೆಯನ್ನು ಮಾಡಿ ಸಮಾಜದಲ್ಲಿ ಇನ್ನಷ್ಟು ಒಳ್ಳೆಯ ಹೆಸರನ್ನು ಪಡೆದು ಎಲ್ಲರ ಪ್ರೀತಿಯನ್ನು ಪಡೀಲಿ. 100 ವರ್ಷ ಸುಖವಾಗಿ, ಸಂತೋಷವಾಗಿ, ಆರೋಗ್ಯವಾಗಿ ಬಾಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವನಿಗೆ ಶುಭವನ್ನು ಹಾರೈಸ್ತೇನೆ. ಹೆಸರಿಗೆ ತಕ್ಕಂಗೆ ಮಹಾನ್ ಹೇಳ್ಬೇಕಂದ್ರೆ, ಇವತ್ತು 30 ವರ್ಷಗಳ ಹೋರಾಟದಿಂದ ಬಂದಂಥ ನಮ್ಮ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ದೇವ್ ಕನ್ನಡ ಜಾಗೃತಿ ವೇದಿಕೆ ವಾಟಾಳ್ ಒಕ್ಕೂಟದಲ್ಲಿ ಸೇರಿಕೊಂಡು ಕರ್ನಾಟಕ ರಾಜ್ಯಾದ್ಯಂತ ಒಳ್ಳೆಯ ಹೆಸರನ್ನು ಮಾಡಿರ್ತಕ್ಕಂಥವರ ಪುತ್ರ ಇವತ್ತು ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದಾನೆ. ಅದರಲ್ಲೂ ಇವತ್ತು ವೃದ್ಧಾಶ್ರಮದಲ್ಲಿ ಎಲ್ಲರಿಗೂ ಅನ್ನದಾನ ಮಾಡುವುದರ ಮುಖಾಂತರ ತನ್ನ 30ನೇ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇದ್ದಾನೆ. ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಸೂಪರ್ ಸ್ಟಾರ್ ಧ್ರುವ ಸರ್ಜಾ ಅವರ ಅಭಿಮಾನಿಗಳ ಬಳಗದ ಅಧ್ಯಕ್ಷರಾಗಿ ಇವತ್ತು ವೃದ್ಧಾಶ್ರಮದಲ್ಲಿ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇರೋಂಥ ಸಂದರ್ಭದಲ್ಲಿ ಯುವಕರ ನಾಯಕ ಮಹಾನ್ ಅವರಿಗೆ ಎಲ್ಲರ ಪರವಾಗಿ, ಕರ್ನಾಟಕದ ಜನತೆ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾನು ತಿಳಿಸ್ಲಿಕ್ಕೆ ಬಯಸ್ತೀನಿ. ಮುಂದೆ ಮಕ್ಕಳ ಬರ್ತ್ಡೇ ಆಚರಣೆ ಮಾಡ್ಕೊಳ್ಳೋದು ಸಹಜ ಆಗಿರುತ್ತೆ. ಆದರೆ ತಂದೆನೂ ನಾಯಕ ಆಗಿ, ಮಗನೂ ನಾಯಕ ಆಗಿ ಒಟ್ಟಿಗೆ ಇಲ್ಲಿ ಒಂದು ಆಶ್ರಮದ ಮುಂದೆ ಬರ್ತ್ಡೇನ ಆಚರಿಸ್ಕೊಳ್ಳೋದು ವಿಶೇಷ. ಅದರಲ್ಲೂ ಯುವಕರ ಒಂದು ಆಶಾಕಿರಣವಾಗಿ ಇವತ್ತು ರಾಜಕೀಯವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಒಳ್ಳೆಯ ಹೆಸರು ಮಾಡಲಿ, ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಬೆಳೀಲಿ, ರಾಜಕೀಯವಾಗಿ ಇನ್ನೂ ಎತ್ತರದಲ್ಲೇ
ಬರಲಿ, ಅಭಿಮಾನಿಗಳ ಬಳಗದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಹೆಸರು ಮಾಡಲಿ, ಅವರಿಗೆ ಭಗವಂತ ಆಯುಷ್ಯ ಆರೋಗ್ಯ ಆರ್ಥಿಕವಾಗಿ ಎಲ್ಲ ರೀತಿ ಕೊಡಲಿ ಅಂತ ಕೇಳ್ಕೊಳ್ತಾ ಈ ಒಂದು ಸಂದರ್ಭದಲ್ಲಿ ಮಹಾನ್ಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೃದಯಪೂರ್ವಕವಾಗಿ ಆಶೀರ್ವಾದ ಮಾಡ್ತಾ ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ. ಒಳ್ಳೆಯದಾಗಲಿ ಮಹಾನ್. ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ದೇವಣ್ಣ ಅವರ ಹಿರಿಯ ಪುತ್ರನಾದ ಮಹಾನ್ರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಐಶ್ವರ್ಯ ಆಯಸ್ಸು ಎಲ್ಲ ಕೊಟ್ಟು ಅವ್ರಿಗೆ ಮತ್ತು ಅವರ ಫ್ಯಾಮ್ಲಿಗೆ, ಅವ್ರ ಇಡೀ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ. ಅವರ ಕುಡಿ, ಈಗ ತಾನೇ ಹುಟ್ಟಿರೋ ಕುಡಿಗೆ ದೇವರು ಆಶೀರ್ವಾದ ಮಾಡಲಿ. ಇದೇ ಥರ ಅನಾಥಾಶ್ರಮದಲ್ಲಿ ಪ್ರತಿ ವರ್ಷ ಮಾಡ್ತಾ ಇರೋದು ಬರೀ ಹೆಮ್ಮೆಯ ವಿಚಾರ. ಎಲ್ಲರೂ ಹೋಗಿ ಎಲ್ಲೆಲ್ಲೋ ದೇವಸ್ಥಾನಗಳು, ಅಮೇರಿಕಾ, ಫಾರಿನ್ನು, ಟ್ರಿಪ್ಗಳಲ್ಲಿ ಹೋಗಿ ಮಾಡ್ತಾರೆ. ಆದರೆ ಇವರು ಅಲ್ಲಿರೋ ಗುಣ ಬಂದು ಅನಾಥಾಶ್ರಮದಲ್ಲಿ ಮಾಡ್ತಾ ಇರೋದು ನಮ್ಗೆ ತುಂಬ ಖುಷಿ ಕೊಡ್ತಾ ಇದೆ. ಇಲ್ಲಿ ಬಂದು ಆಚರಣೆ ಮಾಡ್ತಾ ಇರೋದು ಹುಡ್ದಬ್ಬದು ನಮ್ಗೆ ತುಂಬ ಖುಷಿ. ದೇವ್ರು ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತೀವಿ. ದಿನ ನಮ್ಮ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಸಂಘದ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರಂತ ಮಹಾನ್ ರವರಿಗೆ 30ನೇ ಹುಟ್ಟುಹಬ್ಬದ ಶುಭಾಶಯಗಳು. ಮಹಾನ್ ರವರು ನನ್ನ ಪ್ರೀತಿಯ ಸಹೋದರ. ಅವರು ಇವತ್ತಿನ ದಿನ ಒಂದು ಸಮಾಜಮುಖಿ ಆದಂಥ ಅರ್ಥಪೂರ್ಣವಾದಂಥ ಒಂದು ಹುಟ್ಟುಹಬ್ಬವನ್ನು ಸಿಪಾನಿ ಸೇವಾ ಸದನದಲ್ಲಿ ಆಚರಿಸ್ಕೊಳ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಸಹ ಇವರು ಒಂದು ಸಮಾಜಕ್ಕೆ ಒಂದು ರೀತಿ ಕೊಡುಗೆ ಕೊಡತಕ್ಕಂಥ ಒಂದು ಅರ್ಥಪೂರ್ಣವಾದಂಥ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಇವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಭಗವಾನ್ ಬುದ್ಧರು, ಬಸವಣ್ಣನವರು ಅವರ ಆಶೀರ್ವಾದ ಸದಾ ಇವ್ರ ಮೇಲೆ ಇರಲಿ. ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿಗೆ, ನಮ್ಮ ನಾಡಿಗೆ ಹಾಗೂ ನಮ್ಮ ಊರಿಗೆ ಅತಿ ಹೆಚ್ಚಾದಂಥ ಕೀರ್ತಿ ಇವರಿಗೆ ಸಲ್ಲಿಸಲಿ. ಇವರು ಒಬ್ಬ ಉತ್ತಮವಾದ ನಾಯಕ ಆಗಿ ಸಮಾಜಕ್ಕೆ ಬೆಳೀಲಿ ಅಂತ ನಾನು ಹಾರೈಸ್ತಾ ಇವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ. ಜೈ ಭೀಮ್, ಜೈ ಭಾರತ್. ಇವತ್ತು ನಮಗೆ ಬಹಳ ವಿಶೇಷವಾದ ದಿನ. ನಮ್ಮ ಸಹೋದರ, ಸ್ನೇಹಿತ, ನಮಗೆ ಆಪ್ತ ಬಂಧು ಮಹಾನ್ರವರ ಜನ್ಮದಿನ. ಈ ದಿನದಂದು ನಾವು ಸಿಪಾನಿ ಸೇವಾಶ್ರಮದಲ್ಲಿ ಒಂದು ಅನ್ನೋತ್ಸವ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಮುಖಾಂತರ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡಬೇಕು ಅಂತ ನಮ್ಮ ಸ್ನೇಹಿತರು ಮತ್ತು ನಾವೆಲ್ಲ ಸೇರಿಕೊಂಡು ಈ ಒಳ್ಳೊಳ್ಳೆ ಸಮಾಜ ಬಗ್ಗೆ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಸ್ನೇಹಿತರು ವಿಶೇಷವಾಗಿ ಈ ಒಂದು ಹುಟ್ಟುಹಬ್ಬ ಆಚರಿಸ್ಕೊಡ್ತಾ ಇದ್ದೀವಿ. ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರಾದಂಥ ನನ್ನ ಸ್ನೇಹಿತ ಮಹಾನ್ರವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತೀವಿ. ಆತ್ಮೀಯ ಸಹೋದರರಂಥ ಮಹಾನ್ರವರಿಗೆ 30ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರಿಗೆ ಬುದ್ಧ, ಬಸವ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ. ನಾವು ಮಹಾನ್ ಕಂಡಂಥ ಕನಸುಗಳು ನನಸಾಗಲಿ. ನಮ್ಮ ತಾಲೂಕಿನ ಒಂದು ಹೆಮ್ಮೆಯ ನಾಯಕ ಆಗಲಿ ಅಂತ ನಾನು ಶುಭ ಹಾರೈಸ್ತೀನಿ. ಶುಭಗಳಿಗೆ ನಾನಿವತ್ತು ನನ್ನ ಪ್ರೀತಿಯ ತಮ್ಮ ಮಹಾನ್ರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಒಂದು ಸಿಪಾನಿ ಆಶ್ರಮದಲ್ಲಿ ಅರ್ಥಪೂರ್ಣವಾದಂಥ ಹುಟ್ಟುಹಬ್ಬನ ಆಚರಿಸ್ತೀವಿ ಅಂತ ನಾನು ತಿಳ್ಕೊಳ್ತೀವಿ. ಅವನು ಇನ್ನೂ ಎತ್ತರಕ್ಕೆ ಬೆಳೀಲಿ. ಮತ್ತೊಮ್ಮೆ ನನ್ನ ಪ್ರೀತಿಯ ತಮ್ಮನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಓಕೆ, ಏನು ಹೇಳಿ ಬ್ರೋ? ಅಣ್ಣ ಸರಣ ಮುಖ್ಯ ಬರ್ತೀವಿ ಅಣ್ಣ. ಸರಣ ಸರಿಯಪ್ಪ. ಮೊದಲನೇದಾಗಿ ಇವತ್ತು ವಯಸ್ಸು ಹೇಳ್ಕೊಳಕ್ಕೇನೋ ಒಂಥರ ನಾಚಿಕೆ ನನಗೂ. ಇವತ್ತು ಬಹುಮುಖ್ಯವಾಗಿ ಪ್ರಪ್ರಥಮವಾಗಿ ನನ್ನ ಆದರ್ಶ ಪುರುಷರು ನಮ್ಮ ಅಜ್ಜಿ ತಾತನ ಮೊದಲನೇದಾಗೆ ನಾನು ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವೇನೇ ಆದ್ರೂ ಇನ್ನು ಮುಂದಕ್ಕೆ ಏನೇ ನಾನು ಆದ್ರೂ ಅದು ನಮ್ಮ ಅಜ್ಜಿ ತಾತಯಿಂದಾನೆ. ಅದಾದಮೇಲೆ ನಮ್ಮ ತಂದೆ ತಾಯಿ, ಅದಾದಮೇಲೆ ಒಂದಷ್ಟು ಜನ ನನ್ನ ಹೃದಯಕ್ಕೆ ಹತ್ರವಾಗಿರುವಂಥ ಸ್ನೇಹಿತರು, ಬಂಧು ಬಳಗ. ಇವತ್ತು ಸಾಕಷ್ಟು ಜನ ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ಇವತ್ತು ಸಿಪಾನಿ ಸೇವಾಶ್ರಮಕ್ಕೆ ಬಂದು ಒಂದು ಅರ್ಥಪೂರ್ಣವಾದಂಥ ಒಂದು ಹುಟ್ಟುಹಬ್ಬವನ್ನು ಮಾಡಿದ್ದಾರೆ. ಸಾಕಷ್ಟು ಜನ ಬುದ್ಧಿಮಾಂದ್ರಿಗೆ, ವೃದ್ಧರಿಗೆ ಅನುದಾನವನ್ನು ಮಾಡುವಂಥ ಕೆಲಸನ ಮಾಡಿದ್ದಾರೆ. ಹೃದಯಕ್ಕೆ ತುಂಬ ಹತ್ರ ಆಗಿರುವಂಥ ವಿಚಾರ ಇದು ನನಗೆ. ಇದು ಯಾವುದೋ ಬ್ಯಾನರ್ಗಳಿಂದಾಗಲಿ ಐಷಾರಾಮಿ ಬರ್ಡೇಗಳು ನನಗೆ ಖುಷಿ ಕೊಡೋದಿಲ್ಲ. ಯಾವ ವರ್ಷವೂ ನಾನು ಬರ್ಡೇನೇ ಮಾಡ್ಕೊಂಡವನಲ್ಲ. ಈ ವರ್ಷ ಕೆಲವೊಂದು ಕಾರಣಗಳಿಂದ ಮಾಡ್ಕೊಳ್ಳೇಬೇಕಾದಂಥ ಒಂದು ಇದಂತ ಒದಗಿಸ್ಬಂತು. ಅದಕ್ಕೋಸ್ಕರ ನಾನು ಮಾಡ್ಕೊಳ್ತಾ ಇರೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಇವರು ನನ್ನ ಕುಟುಂಬದಸ್ಥರು, ನಮ್ಮ ಸ್ನೇಹಿತರುಗಳು ಇವರೆಲ್ಲ ಸೇರಿ ಮಾಡ್ತಾ ಇರೋದು. ಈ ಒಂದು ಹುಟ್ಟುಹಬ್ಬ ಭಾಳ ನೆನಪಾಗಿ ಸಂತೋಷವನ್ನು ತರುವಂಥ ಹುಟ್ಟುಹಬ್ಬ ನನಗಿದು. ಇವತ್ತು ನನ್ನ ಇಬ್ಬರು ತಂದೆಯರು ಬಂದಿದ್ದರು. ಒಂದು ಕೆ ಮಂಜುನಾಥ್ ದೇವರು ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರು, ಮತ್ತೊಬ್ಬರು ಪಟಾಪಟ್ ರವೀಂದ್ರನಾಥ್ರವರು. ನನಗೆ ಎಲ್ರಿಗೂ ನಾನು ಸಾಕಷ್ಟು ವಾಹಿನಿಗಳಲ್ಲಿ ನಾನು ಹೇಳಿದ್ದೀನಿ, ಜನ್ಮ ಕೊಟ್ಟ ತಂದೆ ಕೆ ಮಂಜುನಾಥ್ ದೇವರು ಅಂತ ಹೇಳಿದ್ರೆ ನನಗೆ ಜೀವನ ಕಲಿಸಿದಂಥ ತಂದೆ. ನನ್ನ ಬೆನ್ನಿಂದ ಸದಾ ನಿಂತ್ಕೊಂಡು ನನಗೆ ಮಾರ್ಗದರ್ಶನ ಕೊಡುವಂಥ ಇನ್ನೊಬ್ಬ ತಂದೆ ಯಾರಪ್ಪ ಅಂದರೆ ರವೀಂದ್ರನಾಥ್ ಪಟಾಪಟ್ರವರು. ಅದೇ ರೀತಿ ಇವತ್ತು
ಸಾಕಷ್ಟು ಸಮಾಜದಲ್ಲಿ ಏಳು ಬೀಳುಗಳ ಮಧ್ಯೆ ನಾವೇನಾದರೂ ಒಂದಷ್ಟು ಹೆಸರುಗಳನ್ನ ಗಳಿಸ್ಕೊಂಡಿದ್ದೀರ ಅಂದರೆ ನನ್ನ ಸ್ನೇಹಿತರುಗಳಿಂದ ಸಾಕಷ್ಟು ಜನ ಇದ್ದಾರೆ. ಪ್ರತಿಯೊಬ್ಬರು ಹೆಸರುಗಳನ್ನು ನಾನು ಮೆನ್ಷನ್ ಮಾಡೋದಕ್ಕೆ ಇಷ್ಟಪಡಲ್ಲ, ಮನಸ್ಸಲ್ಲಿ ಅದು ಯಾವಾಗೂ ಇರುತ್ತೆ. ಇವ್ರು ನನ್ನ ಸ್ನೇಹಿತರುಗಳು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಾವೆಲ್ಲ ಒಂದು ಕುಟುಂಬ. ನಾವೆಲ್ಲ ಇವತ್ತು ಕುಟುಂಬಸ್ಥರು ಇವತ್ತು ಬಂದು ಒಂದು ಅರ್ಥಪೂರ್ಣವಾದಂಥ ಒಂದು ಹುಡ್ದಬ್ಬನ ಆಚರಿಸ್ಕೊಂಡಿದ್ದೀವಿ ಅಂತ ನಾನು ಭಾವಿಸ್ತೀನಿ. ಇನ್ನು ಮುಂದೆ ಇದೇ ರೀತಿಯಾದಂಥ ಒಂದು ಹುಡ್ದಬ್ಬವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ಕೊಂಡು ಹೋಗ್ತೀವಿ. ಸಮಾಜಕ್ಕೆ ಮಾರ್ಗದರ್ಶನ ಕೊಡುವಂಥದ್ದು, ಆದರ್ಶಪ್ರಾಯವಾಗಿ ಇರುವಂಥದ್ದು, ಅದೇ ರೀತಿ ವಿದ್ಯಾವಂತರಿಗೆ ಉಪಯೋಗ ಆಗೋಂಥದ್ದು, ಕಾರ್ಮಿಕರಿಗೆ ಉಪಯೋಗ ಆಗುವಂಥದ್ದು ನನ್ನ ಹುಡ್ದಬ್ಬದಿಂದ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ನಾನು ಹೇಳ್ತೀನಿ. ಅದೇ ರೀತಿ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ನಾವು ನಮ್ಮ ಜೀವನ ಪೂರ್ತಿ ನಾವು ಅವರ ಆದರ್ಶಗಳನ್ನು ಅಳವಡಿಸ್ಕೊಂಡು ವಾಹಿನಿಯಲ್ಲಿ ಸುಮ್ಮನೆ ಏನೋ ಬೇಕಾಬಿಟ್ಟು ಬಾಯಿ ಮಾತು ಕೇಳೋದಲ್ಲದೆ ಜೀವನದಲ್ಲಿ ಅವ್ರ ಆದರ್ಶಗಳನ್ನ ಅಳವಡಿಸ್ಕೊಂಡು ಜೀವನದಲ್ಲಿ ಅದನ್ನು ನಡ್ಸ್ಕೊಂಡು ಹೋಗ್ತೀನಿ ಅಂತ ನಾನು ನನ್ನ ಸ್ನೇಹಿತರ ಮುಖಾಂತರ, ವಾಹಿನಿ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಜನ ಇವತ್ತು ಫೇಸ್ಬುಕ್ಗಳಲ್ಲಾಗಿರ್ಬೋದು, ವಾಟ್ಸಪ್ಗಳಲ್ಲಾಗಿರ್ಬೋದು, ಸಾಕಷ್ಟು ಎಲೆಕ್ಟ್ರಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ನನ್ನ ಜನ್ಮದಿನಕ್ಕೆ ಸಾಕಷ್ಟು ಜನ ಸ್ನೇಹಿತರುಗಳು ತುಂಬ ಅದ್ಭುತವಾಗಿ ಖುಷಿಯಾಗಿ ನನ್ನ ಹುಡ್ದಬ್ಬನ ವಿಶ್ವಾಸಗಳನ್ನ ನಾನು ನೋಡಿದೆ. ಅವ್ರಿಗೆಲ್ರಿಗೂ ಸಾಕಷ್ಟು ಜನಕ್ಕೆ ರಿಪ್ಲೈ ಮಾಡೋಕ್ಕಾಗಿರಲ್ಲ, ದಯವಿಟ್ಟು ಕ್ಷಮೆ ಇರಲಿ. ನಿಮ್ಮ ವಿಶ್ವಾಸ ನನಗೆ ಯಾವತ್ತೂ ಬ್ಲೆಸ್ಸಿಂಗ್ಸ್ ಆಗಿರಲಿ. ಮುಂದಿನ ದಿನದಲ್ಲಿ ಸಮಾಜದಲ್ಲಿ ಯಾವುದೇ ಒಂದು ಕೆಟ್ಟ ವಿಚಾರಗಳಿಗೆ ಆಗಲಿ, ಯಾವುದೇ ಒಳ್ಳೆಯ ವಿಚಾರಗಳಾಗಲಿ ನಾವು ಧ್ವನಿ ಎತ್ತೀವಿ, ಕೈ ಜೋಡಿಸ್ತೀವಿ. ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷನಾಗಿ ನೂತನವಾಗಿ ನಾನು ಆಯ್ಕೆಯಾಗಿರೋದ್ರಿಂದ ಇದಕ್ಕೂ ಸಹ ನಿಮ್ಮ ಸಹಕಾರ ಮತ್ತು ಆಶೀರ್ವಾದ ಸದಾ ಇರಲಿ. ಅದಾದಮೇಲೆ ಇನ್ನು ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಯಾವುದೇ ಒಳ್ಳೆ ರೀತಿಯ ಕೆಲಸಗಳೇನಾರು ಇದ್ದರೆ ನಮ್ಮ ಕಡೆ ಅದನ್ನು ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಈ ವಾಹಿನಿ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ನನ್ನ ಹುಡ್ದಬ್ಬಕ್ಕೆ ಸಾಕಷ್ಟು ಶ್ರಮ ವಹಿಸಿದಂಥ ನನ್ನ ಕುಟುಂಬಸ್ಥರು, ನನ್ನ ಸ್ನೇಹಿತರುಗಳಿಗೆ, ಅವ್ರ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರ. ಜೈ ಭೀಮ್, ಜೈ ಧ್ರುವ ಸರ್ಜಾ.